ಮರುದಿನ ಬೆಳಿಗ್ಗೆ ಎಲ್ಲ ರೈತರು ಅವರವರ ಹೊಲಗಳಲ್ಲಿ ದೃಷ್ಟಿಗೊಂಬೆ ಹಾಗೂ ಗಂಟೆಗಳು ಮತ್ತು ತಟ್ಟೆಗಳನ್ನು ತೂಗು ಹಾಕಿದರು. ಸ್ವಲ್ಪ ಸಮಯದ ನಂತರ ಎಂದಿನಂತೆ ಕಾಗೆಗಳ ಗುಂಪು ಬಂದಿತು. ಹೊಲದಲ್ಲಿ ತೂಗು ಹಾಕಿದ ದೃಷ್ಟಿಗೊಂಬೆ ಮತ್ತು ಗಂಟೆಗಳನ್ನು ನೋಡಿ ಹೆದರಿ ಹಾರಿ ಹೋದವು. ಇದರಿಂದ ಸಂತಸಗೊಂಡ ಜನರು ಆ ಪುಟ್ಟ ಹಕ್ಕಿಗೆ ಧನ್ಯವಾದ ಹೇಳಿದರು ಹಾಗೂ ರಾಮಯ್ಯ ತನ್ನ ಹೊಲದಲ್ಲಿ ವಾಸಿಸುವಂತೆ ಪುಟ್ಟ ಹಕ್ಕಿಯನ್ನು ಆಹ್ವಾನಿಸಿದನು. ಪುಟ್ಟ ಹಕ್ಕಿ ಖುಷಿಯಿಂದ ಹಾರಾಡಿತು. ಪ್ರಿಯ ಸ್ನೇಹಿತರೆ, ಜೀವನದಲ್ಲಿ ನಾವು ಸಹ ಯಾರನ್ನು ತಾತ್ಸಾರದಿಂದ ನೋಡಬಾರದು. ಹಿರಿಯರ ಗಾದೆ ಮಾತಿನಂತೆ ಮೂರ್ತಿ ಚಿಕ್ಕದಾದರೂ ಸಹ ಕೀರ್ತಿ ದೊಡ್ಡದು ಎಂಬ ಮಾತು ಎಷ್ಟು ಸತ್ಯ ಅಲ್ಲವೇ? ಧನ್ಯವಾದಗಳು.